ಈ ಡ್ರಿಪ್ ಇರಿಗೇಷನ್ ರೀ ಹನಿ ನೀರಾವರಿ ಯಾಕೆ ಇಂಪಾರ್ಟೆಂಟ್ ಅದ್ರಾಗ ಈ ಕಬ್ಬಿಗೆ ಅತಿ ಸೂಕ್ತವಾದ ನೀರಾವರಿ ಪದ್ಧತಿ ಇದೆ. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಾಗ ಇವತ್ತು ಡ್ರಿಪ್ ಇರಿಗೇಷನ್ ಬಗ್ಗೆ ಹೇಳಕೊಂತೀನಿ. ಡ್ರಿಪ್ ಹೊಸದಾಗಿ ಯಾರು ಮಾಡತ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಈ ವಿಡಿಯೋ ಬಹಳ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಈ ಡ್ರಿಪ್ ಒಳಗ ಎರಡು ವಿಧ ಅದಾವ್ರಿ, ರೌಂಡ್ ಮತ್ತೆ ಫ್ಲಾಟ್ ಇನ್ಲೈನ್ ಅಂತ ಹೇಳಿ. ರೌಂಡ್ ಅನ್ನ ಯಾವ ತರ ಭೂಮಿ ಇರೋರು ಯೂಸ್ ಮಾಡಬೇಕು ಮತ್ತೆ ಫ್ಲಾಟ್ ನ ಯಾವ ತರ ಭೂಮಿ ಇರೋರು ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಇಲ್ಲಿ ಹೇಳ್ತೇನೆ. ಇದಕ್ಕಿಂತ ನಿಮ್ಗೆ ಜಾಸ್ತಿ ವಿಷಯ ಏನಾರ ಬೇಕಾಗಿತ್ತಪ್ಪ ಅಂತಂದ್ರೆ ಇದೇ ವಿಡಿಯೋ ಇನ್ನೂ ಡೀಟೇಲ್ ಆಗಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗಿರ್ತೈತ್ರಿ. ಈ ವಿಷಯಕ್ಕೆ ಬರೋಣ್ರಿ, ಡ್ರಿಪ್ ಇರಿಗೇಷನ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಒಂದಿಷ್ಟು ಕಾರಣಗಳು ಹೇಳ್ತೇನೆ ನೋಡ್ರಿ. ನೀರಿನ ಉಳಿತಾಯ ಅಂದ್ರೆ 50% ಆಫ್ ನೀರನ್ನ ನಾವು ಉಳಿತಾಯ ಮಾಡಬಹುದು. ಈ ಹನಿ ನೀರಾವರಿ ಒಳಗ್ರಿ ನೀರು ನೇರವಾಗಿ ಗಿಡದ ಬೇರುಗಳಿಗೆ ತಲುಪೋದ್ರಿಂದ ನೀರಿನ ಬಳಕೆ ಕಡಿಮೆ ಆಕತ್ತಿದೆ. ಒಂದನೇದ್ರಿ. ಎರಡನೇದ ಹೆಚ್ಚಿನ ಇಳುವರಿ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಗಿಡಗಳಿಗೆ ಸತತವಾಗಿ ನೀರು ನಿಖರವಾಗಿ ತೇವಾಂಶ ಇರುವುದರಿಂದ ಬೆಳೆಗಳು ಉತ್ತಮವಾಗಿ ಬೆಳೆದ ಇಳುವರಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರೀ, ಗೊಬ್ಬರದ ಸದ್ಬಳಕೆ ರೀ ಅಂದ್ರೆ ನೀರಿನ ಜೊತೆಗೆ ದ್ರವ ರೂಪದ ಗೊಬ್ಬರ ಅಂದ್ರೆ ಫರ್ಟಿಗೇಷನ್ ನೀಡಬಹುದ್ರಿ. ಇದು ಗೊಬ್ಬರದ ವ್ಯರ್ಥ ಅಂದ್ರೆ ವೇಸ್ಟ್ ಆಗತ್ತಲ್ರಿ, ಅದನ್ನ ತಪ್ಪಿಸ್ತೈತ್ರಿ. ನೆಕ್ಸ್ಟ್, ಕಳೆ ನಿಯಂತ್ರಣ. ಕೇವಲ ಗಿಡದ ಬುಡಕ್ಕೆ ನೀರು ಬೀಳೋದ್ರಿಂದ ಸುತ್ತಮುತ್ತ ಅನಗತ್ಯ ಕಳೆ ಬೆಳೆಯೋದು ಕಡಿಮೆ ಆಗತ್ರಿ. ಮತ್ತೆ ಕಡಿಮೆ ಶ್ರಮ ಮತ್ತು ಖರ್ಚು ರೀ ಅಂದ್ರೆ ಕಾಲುವೆಗಳು ಅಂದ್ರೆ ಕೌಲಿ ಮಾಡಿ ನೀರು ಹರಿಸೋದು, ಗಂಟೆ ನೀರು ವೇಸ್ಟ್ ಮಾಡೋದು ಅವಶ್ಯಕತೆ ಇರಂಗಿಲ್ಲ. ಇದರಿಂದ ಕೂಲಿ ಆಳು ಕಡಿಮೆ ಮಾಡಬಹುದ್ರಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರ ಮಣ್ಣಿನ ಸವಕಳಿ ಕಡಿಮೆ ಆಗತ್ರಿ. ಹನಿ ನೀರಾವರಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ. ಈ ಡ್ರಿಪ್ ಇರಿಗೇಷನ್ ರೀ ಹನಿ ನೀರಾವರಿ ಯಾಕೆ ಇಂಪಾರ್ಟೆಂಟ್ ಅದ್ರಾಗ ಈ ಕಬ್ಬಿಗೆ ಅತಿ ಸೂಕ್ತವಾದ ನೀರಾವರಿ ಪದ್ಧತಿ ಇದೆ. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಾಗ ಇವತ್ತು ಡ್ರಿಪ್ ಇರಿಗೇಷನ್ ಬಗ್ಗೆ ಹೇಳಕೊಂತೀನಿ. ಡ್ರಿಪ್ ಹೊಸದಾಗಿ ಯಾರು ಮಾಡತ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಈ ವಿಡಿಯೋ ಬಹಳ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಈ ಡ್ರಿಪ್ ಒಳಗ ಎರಡು ವಿಧ ಅದಾವ್ರಿ, ರೌಂಡ್ ಮತ್ತೆ ಫ್ಲಾಟ್ ಇನ್ಲೈನ್ ಅಂತ ಹೇಳಿ. ರೌಂಡ್ ಅನ್ನ ಯಾವ ತರ ಭೂಮಿ ಇರೋರು ಯೂಸ್ ಮಾಡಬೇಕು ಮತ್ತೆ ಫ್ಲಾಟ್ ನ ಯಾವ ತರ ಭೂಮಿ ಇರೋರು ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಇಲ್ಲಿ ಹೇಳ್ತೇನೆ. ಇದಕ್ಕಿಂತ ನಿಮ್ಗೆ ಜಾಸ್ತಿ ವಿಷಯ ಏನಾರ ಬೇಕಾಗಿತ್ತಪ್ಪ ಅಂತಂದ್ರೆ ಇದೇ ವಿಡಿಯೋ ಇನ್ನೂ ಡೀಟೇಲ್ ಆಗಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗಿರ್ತೈತ್ರಿ. ಈ ವಿಷಯಕ್ಕೆ ಬರೋಣ್ರಿ, ಡ್ರಿಪ್ ಇರಿಗೇಷನ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿ ಒಂದಿಷ್ಟು ಕಾರಣಗಳು ಹೇಳ್ತೇನೆ ನೋಡ್ರಿ. ನೀರಿನ ಉಳಿತಾಯ ಅಂದ್ರೆ 50% ಆಫ್ ನೀರನ್ನ ನಾವು ಉಳಿತಾಯ ಮಾಡಬಹುದು. ಈ ಹನಿ ನೀರಾವರಿ ಒಳಗ್ರಿ ನೀರು ನೇರವಾಗಿ ಗಿಡದ ಬೇರುಗಳಿಗೆ ತಲುಪೋದ್ರಿಂದ ನೀರಿನ ಬಳಕೆ ಕಡಿಮೆ ಆಕತ್ತಿದೆ. ಒಂದನೇದ್ರಿ. ಎರಡನೇದ ಹೆಚ್ಚಿನ ಇಳುವರಿ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಗಿಡಗಳಿಗೆ ಸತತವಾಗಿ ನೀರು ನಿಖರವಾಗಿ ತೇವಾಂಶ ಇರುವುದರಿಂದ ಬೆಳೆಗಳು ಉತ್ತಮವಾಗಿ ಬೆಳೆದ ಇಳುವರಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ರೀ, ಗೊಬ್ಬರದ ಸದ್ಬಳಕೆ ರೀ ಅಂದ್ರೆ ನೀರಿನ ಜೊತೆಗೆ ದ್ರವ ರೂಪದ ಗೊಬ್ಬರ ಅಂದ್ರೆ ಫರ್ಟಿಗೇಷನ್ ನೀಡಬಹುದ್ರಿ. ಇದು ಗೊಬ್ಬರದ ವ್ಯರ್ಥ ಅಂದ್ರೆ ವೇಸ್ಟ್ ಆಗತ್ತಲ್ರಿ, ಅದನ್ನ ತಪ್ಪಿಸ್ತೈತ್ರಿ. ನೆಕ್ಸ್ಟ್, ಕಳೆ ನಿಯಂತ್ರಣ. ಕೇವಲ ಗಿಡದ ಬುಡಕ್ಕೆ ನೀರು ಬೀಳೋದ್ರಿಂದ ಸುತ್ತಮುತ್ತ ಅನಗತ್ಯ ಕಳೆ ಬೆಳೆಯೋದು ಕಡಿಮೆ ಆಗತ್ರಿ. ಮತ್ತೆ ಕಡಿಮೆ ಶ್ರಮ ಮತ್ತು ಖರ್ಚು ರೀ ಅಂದ್ರೆ ಕಾಲುವೆಗಳು ಅಂದ್ರೆ ಕೌಲಿ ಮಾಡಿ ನೀರು ಹರಿಸೋದು, ಗಂಟೆ ನೀರು ವೇಸ್ಟ್ ಮಾಡೋದು ಅವಶ್ಯಕತೆ ಇರಂಗಿಲ್ಲ. ಇದರಿಂದ ಕೂಲಿ ಆಳು ಕಡಿಮೆ ಮಾಡಬಹುದ್ರಿ. ಮೇನ್ ಇಂಪಾರ್ಟೆಂಟ್ ಥಿಂಗ್